ಹರೇ ಶ್ರೀನಿವಾಸ. ಹರಿ ಓಂ. ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ ನೋಡಿ, ಇವತ್ತು ನಮ್ಮ ಮನೇಲಿ ಕರಿಯಣ್ಣ ಕೆಂಚಣ್ಣನ ಪೂಜೆಯನ್ನು ನಮ್ಮ ಮಗಳು ಮಾಡಿಸಿದ್ರು. ತುಂಬ ಚೆನ್ನಾಗಾಯ್ತು ಈ ಒಂದು ಹರಿಸೇವೆ ಕಾರ್ಯಕ್ರಮ. ಈ ಹರಿಸೇವೆ ಕಾರ್ಯಕ್ರಮದ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಕಥೆ ಹೇಳಬೇಕು ಅಂದರೆ, ಶ್ರೀಮನ್ ನಾರಾಯಣನ ದ್ವಾರಪಾಲಕರಾದ ಜಯ ವಿಜಯ ಅವರೇ ಶ್ರೀ ಕರಿಯಣ್ಣ ಕೆಂಚಣ್ಣನವರು. ಬ್ರಹ್ಮ ಮಾನಸ ಪುತ್ರರ ಶಾಪದಿಂದ ಶ್ರೀ ವಿಷ್ಣುವನ್ನು ಬೇಡಿದಾಗ 7 ಜನ್ಮ ಭಕ್ತರಾಗಿ ಇಲ್ಲ, 3 ಜನ್ಮ ರಾಕ್ಷಸರ ಕುಲದಲ್ಲಿ ಜನಿಸಿ ಅರಿಯ ವೈರಿಯಾಗಿ ನನ್ನ ಸೇರಿ ಎಂದು 2 ಉಪಾಯ ನೀಡಿದಾಗ, ವೈರಿಯೇ ಆಗಿ ನಿನ್ನ ಬೇಗ ಸೇರುವೆ ಸ್ವಾಮಿ ಎಂದು ಇಬ್ಬರು 3 ಜನ್ಮದ ರಾಕ್ಷಸರ ಕುಲದಲ್ಲಿ ಜನಿಸಿ ಮತ್ತೆ ಸ್ವಾಮಿಯನ್ನು ಸೇರಿದರು. ಇದು ಪೌರಾಣಿಕ ಮತ್ತು ಹಿನ್ನೆಲೆಯಲ್ಲಿ ಸಾಕ್ಷಿಯಾಗಿದೆ ಈ ಕತೆ. ಮತ್ತೆ ನಾವು ಗೌರ ರೂಪದಲ್ಲಿ ಪೂಜಿಸಿ ಅವರಿಗೆ ಭಕ್ಷ್ಯ ಭೋಜನಗಳನ್ನು ಅರ್ಪಿಸಿ ಶ್ರೀಮನ್ ನಾರಾಯಣನ ಕೃಪೆಯನ್ನು ಪಡೆದುಕೊಳ್ಳುತ್ತೇವೆ. ಅದೇ ರೀತಿ ಬಹಳ ಜನಪದ ಕಥೆಗಳು ರೂಢಿಯಲ್ಲಿದೆ. ಈ ಒಂದು ಕರಿಯಣ್ಣ ಕೆಂಚಣ್ಣನ ಇತಿಹಾಸ ಏನಪ್ಪಾ ಅಂದ್ರೆ, ಯಾರು ಈ ಕರಿಯಣ್ಣನ ಕೆಂಚಣ್ಣನ ಪೂಜೆ ಮಾಡ್ತಾರೋ ಅವ್ರ ಮನೇಲಿ ಭೂತ ಪಿಚಾಚಿ ಪ್ರೇತ ಕಾಟ ಏನೂ ಇರೋದಿಲ್ವಂತೆ. ಆ ಸ್ವಾಮಿ ನಮ್ಮ ಮನೆಗೆ ಬಂದಿದ ತಕ್ಷಣನೇ ಎಲ್ಲ ನಮ್ಮ ಮನೆಯಿಂದ ಓಡೋಗ್ಬಿಡ್ತವೆ. ಮತ್ತೆ ಈ ಏನು ಒಂದು ಕರಿಯಣ್ಣ ಕೆಂಚಣ್ಣ ಇದಾರೋ ಅವರ ರೂಪದ ಮೇಲೆ ಅವರನ್ನ ಒಂದು ಕೆಂಚಣ್ಣ ಕರಿಯಣ್ಣ ಎಂದು ಹೇಳಲಾಗುತ್ತದೆ. ಕೆಲವು ಕಡೆ ಈ ಭೂತರಾಯ, ಭೂತಪ್ಪ, ಕೆಂಚಪ್ಪ, ಕರಿಯಪ್ಪ, ಸರಪಳ್ಳಿ ಕೆಂಚರಾಯ, ಕೆರೆ ಕೆಂಚರಾಯ ಅಂತೆಲ್ಲ ಕರೆಯೋದು ಉಂಟು. ಕಥೆಗಳ ಪ್ರಕಾರ ಇವರು ತೃಪ್ತಿಪಡಿಸಿದ ಮನೆಯೇ ಇಲ್ಲ. ಯಾರು ಈ ಮನೆನ ಕರೆದು ಈ ಕರಿಯಣ್ಣ ಕೆಂಚಣ್ಣನ ಹರಸೇವೆ ಎಂಬ ಒಂದು ಕಾರ್ಯಕ್ರಮನ ಮಾಡ್ತಾರೋ ಸದಾ ಅವ್ರ ಮನೆಗೆ ನಾನು ಕಾಯ್ತೀನಿ ಅಂತ ಹೇಳಿ ಈ ಕರಿಯಣ್ಣ ಕೆಂಚಣ್ಣರು ವಿಷ್ಣುವಿನ ಶಾಪಕ್ಕೆ ಗುರಿಯಾಗಿ ಮತ್ತೆ ಅವರು ವಿಷ್ಣುವನ್ನ ಸೇರಿ, ನನಗೆ ಸ್ವಾಮಿ ನನಗೆ ಈ ಭೂಲೋಕದಲ್ಲಿ ಒಂದು ಪೂಜೆ ಕೊಡಿಸಿ ಅಂತ ಶ್ರೀಮನ್ ನಾರಾಯಣನ ಕೇಳ್ಕೊಂಡಾಗ, ನಾರಾಯಣನವರು ಈ ಕರಿಯಣ್ಣ ಕೆಂಚಣ್ಣವರನ್ನ ಈ ಪ್ರಕಾರ ಒಂದು ಹರಿಸೇವೆಯನ್ನ ಒಂದು ಕಾರ್ಯಕ್ರಮದ ಪ್ರಕಾರ ಅವ್ರಿಗೊಂದು ಪೂಜೆಯನ್ನ ತಲುಪಿಸಿ ಅವ್ರಿಗೊಂದು ನರಬಲಿಯನ್ನ ಕೊಡಿಸ್ತಾರೆ. ಮತ್ತೆ ಇದು ಒಂದು ಪ್ರಸಿದ್ಧವಾದ ಸೇವೆ. ಈ ನಾವು 100 ದೇವ್ರ ಕಾರ್ಯ ಮಾಡೋದಿಕ್ಕೆ ಸಮನಾಗಿರುವಂತ ಈ ಹರಿಸೇವೆನ ಪ್ರತಿಯೊಬ್ರು ಒಂದು ಏನೊಂದು ನರಸಿಂಹಸ್ವಾಮಿ ಒಕ್ಲೋರಾಗ್ಬೋದು, ಒಂದು ರಂಗನಾಥ ಸ್ವಾಮಿ ಒಕ್ಲೋರಾಗ್ಬೋದು, ಒಂದು ತಿರುಪತಿ ಒಕ್ಲೋರಾಗ್ಬೋದು, ಪ್ರತಿಯೊಬ್ರು ಕಾಲಿಂದನೂ ನೋಡಿ ರೂಢಿಸ್ಕೊಂಡ್ ಬಂದಿದ್ದಾರೆ. ಒಂದು ಮನೆ ಕಟ್ಲಿ ಹೊಸ್ದಾಗಿ ಅದೊಂದು ಪೂಜೆ ಎಲ್ಲ ಆದ್ಮೇಲೆ ಹೊಸ ಮನೆ ಬೂರಿ ಅಂತ ಮಾಡ್ತಾರೆ. ಒಂದು ದಾಸ ಕುಲದಲ್ಲಿ ಏನೊಂದು ದಾಸ ಕೊಡ್ರು ಅಂತ ಬರ್ತಾರೆ. ಅವ್ರ ಮಂತನದಲ್ಲಿ ಒಂದು ಮದ್ವೆ ಸೆಟ್ ಆದ್ರೆ ಮದ್ವೆ ಮುಂಚೆನೆ ಮಾಡ್ತಾರೆ, ಇಲ್ಲ ಅಂದ್ರೆ ಮದ್ವೆ ಆದ್ಮೇಲೆ ಒಂದು ಕರ್ನೇರೆ ಅಂತ ಮಾಡಿ ಒಂದು ಕರಿಯಣ್ಣ ಕೆಂಚಣ್ಣನ ಪೂಜಿಸಿ ಅವ್ರಿಗೊಂದು ಮರಿ ಏನು ಒಂದು ಎಳ್ಳು ಆ ಸ್ವಾಮಿ ಮುಂದೆ ಅರ್ಪಿಸಿ ಆ ಒಂದು ಸೇವೆನ ಮಾಡ್ತಾರೆ. ಈ ಹರಿಸೇವೆ ನೋಡಿ ಸ್ನೇಹಿತರೆ, ತುಂಬಾ ಪ್ರಸಿದ್ಧವಾದಂತ ಒಂದು ಹರಿಸೇವೆ. ಪ್ರತಿಯೊಬ್ರು ಮನೆಗಳಲ್ಲೂ ಮಾಡ್ತಾರೆ. ಮನೇಲಿ ಮಾಡಕ್ ಆಗ್ಲಿಲ್ಲ ಅಂದ್ರೆ ಒಂದು ದೇವಸ್ಥಾನಗಳಲ್ಲಿ ಈ ಹರಿಸೇವೆ ಕಾರ್ಯಕ್ರಮನ ಇಟ್ಕೊಂಡು 100 ಜನಕ್ಕೆ ಒಂದು ಅನ್ನದಾನನ ಮಾಡ್ತಾರೆ. ನಾವು ಮಾಡೋದ್ರಿಂದ ಗೋವಿಂದ ಗೋವಿಂದ ನಾರಾಯಣ ಅನ್ನೋ ಒಂದು ನಾಮ ಸ್ಮರಣೆನ ನಾವು ತುಂಬಾ ಸರಿ ಮಾಡ್ತೀವಿ. ಯಾಕೆಂದ್ರೆ ಈ ಹರಿಸೇವೆಯ ಕಾರ್ಯಕ್ರಮನೇ ನಾರಾಯಣ ಸ್ಮರಣೆ, ಗೋವಿಂದನ ಸ್ಮರಣೆ. ಹಂಗಾಗಿ ಬರೋ ಭಕ್ತಾದಿಗಳಿಗೆಲ್ಲ ಒಂದು ಒಳ್ಳೆ ಊಟನ ಹಾಕ್ಸಿ ಮತ್ತೆ ಒಂದು ಮಣೆವಂತ ಮಾಡ್ತಾರೆ. 5, 9, 3 ಈ ತರ ಒಂದು ಏಕ ಮಣೆವಾಗ್ತಾರೆ. ದೇವಸ್ಥಾನಗಳಿಂದ ಒಂದು ಅರವಂಟಿಕೆ ಮಾಡೋ ಜಾಗಕ್ಕೆ ಆಗ್ಬೋದು, ಇಲ್ಲ ಅಂದ್ರೆ ನಾವೊಂದು ಮನೆಗಳಲ್ಲಿ ಮಾಡ್ತೀವಿ ಅಂತ ಅಂದ್ರೆ ಮನೆ ಪಕ್ಕ ಯಾವ್ದಾನ ಒಂದು ದೇವಸ್ಥಾನ ಇದೆ, ದೇವಸ್ಥಾನ ಬಾಕ್ಲಲ್ಲಿ ಒಂದು, ಮತ್ತೆ ಅಲ್ಲಿಂದ ಬತ್ತ ದಾರಿಲೊಂದು, ಅಲ್ಲಿಂದ ಬತ್ತ ಮನೆ ಬಾಕ್ಲಲ್ಲಿ ಒಂದು ಮಾಡ್ತಾರೆ. ಅದ್ರಲ್ಲೂ 3 ತರ 2 ತರ ಮನೆವಿರುತ್ತೆ ಸ್ನೇಹಿತರೆ. ಒಂದು ಕಟ್ ಮಣೆವಂತ ಮಾಡ್ತಾರೆ. ಅದಕ್ಕೆ ಬ್ಯಾಟೆ ಪತ್ರೆ ಇಟ್ಕೊಂಡು ಏನು ಅವರು ಒಂದು ಹಾಸ್ಬಿಟ್ಟು 5, 9 ಒಂದು ಪ್ರಸಾದನ ಅಲ್ಲಿ ಇಟ್ಬಿಟ್ಟು ಎಲೆ ಮೇಲೆ ಅವರು ಒಂದು ಗೋವಿಂದನಿಕ್ಕಿ ನಾಮಸ್ಮರಣೆ ಮಾಡಿ, ನೀವು ಈ ಊರಿನ ಗ್ರಾಮಸ್ಥರು ತಗೊಳ್ಳಿ, ಊರಿನ ಅಧ್ಯಕ್ಷರುಗಳು ತಗೊಳ್ಳಿ, ಬಂದ ನೆಂಟಸ್ಥರುಗಳು ತಗೊಳ್ಳಿ, ಅಕ್ಕಪಕ್ಕ ಮನೆಯವ್ರು ತಗೊಳ್ಳಿ ಅಂತ ನಮ್ಮ ದಾಸಪ್ಪನವ್ರು ಕರೆದು ಅವ್ರಿಗೆಲ್ಲರೂ ಬಂದಂತಹ ಭಕ್ತಾದಿಗಳಿಗೆಲ್ಲ ಅವರು ಒಂದು ಒಂದು ಪ್ರಸಾದ ಕೊಡ್ತಾರೆ. ಆ ಪ್ರಸಾದ ಮಾಡ್ತಾರೆ ಸ್ನೇಹಿತರೆ. ಹೆಂಗಿರುತ್ತೆ ಅಂದ್ರೆ ತುಪ್ಪ ತರ ಇರುತ್ತೆ ಆ ಪ್ರಸಾದ. ಅದಕ್ಕೆ ಕಜ್ಜಾಯ ಹಾಕ್ತಿವಿ ಮುಖ್ಯವಾಗಿ ನಮ್ಮ ಕಡೆ.
ಕಜ್ಜಾಯ ಹಾಕಿ, ಹಲಸಿನಕಾಯಿ ಹಾಕಿ, ಮತ್ತೆ ಏನು ಅವಲಕ್ಕಿ, ಈ ಮೂರನ್ನು ಹಾಕಿ ಒಂದ್ ಸ್ವಲ್ಪ ಬೆಲ್ಲ, ಒಂಚೂರು ಸಕ್ಕರೆ, ಒಂದಿಷ್ಟೇಷ್ಟು ಏಲಕ್ಕಿ ಹಾಕಿ ಮಾಡ್ತಾರೆ ಆ ರಸಾಯನ ತಿಂದ್ರೆ ನಮ್ಮ ಜನ್ಮನೆ ಪಾವನ ಆಗ್ಬಿಡ್ಬೇಕು. ಆ ತರ ರಸಾಯನ ಇರುತ್ತೆ ಸ್ನೇಹಿತರೆ. ಹಂಗಾಗಿ ನಾವು ಮಗಳು ಮನೆಗೂ ಈ ದೇವ್ರ ಸೇವೆ ಮಾಡಿಸಿದೀವಿ ಸ್ನೇಹಿತರೆ. ಪ್ರತಿಯೊಬ್ರು ಯಾರೋ ಒಂದು ರಂಗನ ಮಕ್ಳಾಗ್ಬೋದು, ಇಲ್ಲ ಒಂದು ತಿರುಪತಿ ಹೋಗ್ಲಾಗ್ಬೋದು, ಒಂದು ನರಸಿಂಹಸ್ವಾಮಿ ಹೋಗ್ಲು, ಇವರಿಗೆ ತಲಾಂತರದಿಂದನೂ ನೋಡಿ ಈ ಒಂದು ಹರಸೇವೆ ಕಾರ್ಯಕ್ರಮ ಬಂದಿರುತ್ತೆ. ನಾವು ಮನುಷ್ಯರಾಗಿ ಹುಟ್ಟಿದ್ಮೇಲೆ ಒಂದು ಸೇವೆ ಅಂತ ಮಾಡ್ಬೇಕಂತೆ, ಅದು ಈ ಹರಿಸೇವೆ. ಕೇಳಿಸ್ಕೊಳ್ಳಿ, ಹರಿಸೇವೆ ಮಾಡಿದ್ರೆ 100 ದೇವರ ಕಾರ್ಯಕ್ಕೆ ಸಮ ಅಂತೆ ಸ್ನೇಹಿತರೆ. ಹಂಗಾಗಿ ನಾವು ಒಂದು ನಮ್ಮ ಬೀಗ್ರ ಮನೆ ಮಾಡಿದ್ರು, ತುಂಬಾ ಖುಷಿ ಆಯ್ತು. ನಾವು ಎಲ್ಲ ಹೋಗಿ ಸುತ್ಕೊಂಡು ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿ ಮಾಡ್ಕೊಂಡು ಬಂದ್ವಿ. ನಮ್ಮ ದಾಸಪ್ಪನವರು ತುಂಬಾ ಚೆನ್ನಾಗಿ ಈ ಒಂದು ಕಾರ್ಯಕ್ರಮ ಮಾಡಿಕೊಟ್ರು. 2 ಕಡೆ ಕಟ್ಮಣೆ ಹಾಕೊಟ್ರು. ಮನೆ ಬಾಕ್ಲಲ್ಲಿ ಒಂದು ಓಲಿಯ ಪರಾಕ್ ಅಂತ ಹೇಳಿ ತುಂಬಾ ಚೆನ್ನಾಗಿ ಒಂದು ಓಲಿಯ ಪರಾಕ್ನ ಹಾಕಿ ಈ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ. ಈ ವಿಡಿಯೋ ಮಾಡಿದೀನಿ ಸ್ನೇಹಿತರೆ. ನನಗೆ ತಿಳಿದ ಮಟ್ಟಿಗೆ ನಾನೊಂದು ಮಾಹಿತಿ ಕೊಟ್ಟಿದ್ದೀನಿ. ತಪ್ಪಿದ್ರೆ ಕ್ಷಮೆ ಇರಲಿ. ಎಲ್ಲರೂ ನಿಮ್ಮ ಕೈಲಾದಷ್ಟು ಒಂದು ಸೇವೆ ಮಾಡಿ, ಜನಕ್ಕೆ ಒಂದು ಅನ್ನದಾನ ಮಾಡಿ, ಗೋವಿಂದನ ಸ್ಮರಣೆ ಮಾಡಿ, ನಿಮ್ಮ ಕುಟುಂಬಕ್ಕೆ ನಿಮ್ಗೆಲ್ಲ ಒಳ್ಳೇದಾಗಲಿ. ಮತ್ತೆ ಈ ಹರಸೇವೆನ ಮಾಡ್ತೀವಿ ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಮದ್ವೆ ಸೆಟ್ ಆಗದೆ ಇದ್ದವ್ರಿಗೆ, ಇಲ್ಲ ಒಂದು ಕೆಲ್ಸದ ಸಿಗದೆ ಇರೋರಿಗೆ, ಒಂದು ಮನೆ ಕಟ್ಟೋ ವಿಷಯಕ್ಕೆ ನೀವು ಅರ್ಥ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಖಂಡಿತ ಈ ಕೆಲಸ ಆಗೇ ಆಗುತ್ತೆ, ಆಗ್ಲೇಬೇಕು. 100% ಆಗಿರೋರು ಈ ಸೇವೆಗಳನ್ನೆಲ್ಲ ಮಾಡೋಕ್ಕಾಗೋದು. ನಿಮ್ಮ ಮನ್ಸಲ್ಲೂ ಏನೈತರ ಒಂದು ಮಾಡಿಸ್ಬೇಕು ಅನ್ನಂಗಿದ್ರೆ ಖಂಡಿತ ನೀವು ಮಾಡಿಸಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ದೇವ್ರು ಮಾಡಿದವ್ರು ಯಾವತ್ತೂ ಕೆಡಲ್ಲ ಸ್ನೇಹಿತರೆ. ಇಂಥ ಸೇವೆಗಳನ್ನ ಮಾಡಿದ್ರೆ ಮನೆಗೂ ಶಾಂತಿ, ನಮಗೂ ಶಾಂತಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಹರಿ ಓಂ ಹರೇ ಶ್ರೀನಿವಾಸ.
ಅಂಜನಾಚಲ ಶ್ರೀ ವೆಂಕಟ ರಂಗ ಹೊತ್ತು ಮಾಡಿದೆಯಲ್ಲೋ ಭಕ್ತರು ಮಾಡಿದ ಪೂಜಾ ಕಾರ್ಯಗಳು ನಿನಗೆ ಸಂತೃಪ್ತಿ ಮಕ್ಕಳಲ್ಲಿ ಮರಿಯಲ್ಲಿ ಸೌಭಾಗ್ಯದ ಸುರಕ್ಷಿತ ನಿತ್ಯ ಸಾಂಬ್ರಾಣಿವಾಸ ನಿನ್ನ ಭಕ್ತರು ಮಾಡಿದ ಧೂಪ ದೀಪಗಳು ನಿನಗರ್ಪಿತವಾಗಲೋ ಗೋವಿಂದ ಸಾರಿಗಿರಿ ಮೇಲೆ ಮಲಗಿರುವ ಮುತ್ತು ಮುರುಗಿರುವ ಮಂಜಣ್ಣಂಗೆ ರೆಡಿ ಇತ್ತು. ಆಗ್ತಾರೆ ಇಲ್ಲ ಮಾಡಿಸ್ತಾ ಇದ್ದೆ.